ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಿಸಿದ್ದಾರೆ, ಸಾಹಿತಿ ಮತ್ತು ಕಾನೂನು ತಜ್ಞರು. ಇವರನ್ನ ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪರ ವಿರೋಧದ ಚರ್ಚೆಗಳು ಜೋರಾಗ್ತಾ ಇದೆ. ಈ ಬದಲಾವಣೆ ಅಥವಾ ಈ ಒಂದು ಪದ ಸೇರ್ಪಡೆ ಮಾಡುವಂಥದ್ದು ಎಷ್ಟು ಅಗತ್ಯ ಮತ್ತು ಅನಿವಾರ್ಯ, ಯಾಕೆ ಈ ರೀತಿ ಮಾಡುವ ಮೂಲಕ ವಿವಾದವನ್ನು ಹುಟ್ಟು ಹಾಕುವಂಥ ಕೆಲಸ ಆಗ್ತಾ ಇದೆ? ಇದಕ್ಕೆ ತಾರ್ಕಿಕ ಅಂತ್ಯ ಇರಲ್ಲ. ನಾಳೆ ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರನ್ನು ಸೇರಿಸಿ ಅಂತ ಹೇಳ್ತಾರೆ. ಇದು ಕವಿಯ ಮೂಲ ಆಶಯಕ್ಕೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ವಾದ ಆಗ್ತಾ ಇದ್ರೆ, ಈ ರೀತಿ ಹೆಂಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದಾದರೆ ಅಥವಾ ಚೇಂಜಸ್ ನಿಮಗೆ ತಕ್ಕನಾಗಿ ಮಾಡ್ಕೊಳ್ಳೋದಾದರೆ ನಮಗೆ ಕವಿಗಳು ಅಂತ ಯಾಕೆ ಬೇಕು, ನಾಡಗೀತೆ ಅನ್ನುವಂತಹ ಗೌರವ ಯಾಕೆ ಬೇಕು ಅನ್ನುವಂತಹ ಚರ್ಚೆಗಳು ಈಗ ಜನಮಾನಸದಲ್ಲಿ ಆಗ್ತಾ ಇರೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಇದಕ್ಕೆ, ಈ ರೀತಿಯ ವಾದಕ್ಕೆ ಅಂತ? ನೋಡಿ, ಇದು ಈಗ ನಾಡಗೀತೆ ಬದಲಾವಣೆ ಕುರಿತಂತೆ ನೀವು ಮಾತಾಡ್ತಿದ್ದೆ ಅಂದ್ಕೊಂಡಿದ್ದೀನಿ. ನಾನು ದೂರ ಇದ್ದೀನಿ, ಡಿಬೇಟ್ ಅಲ್ಲಿ ಕೂಡ ಬೌದ್ಧರ ಉದ್ಯಾನ ಅನ್ನುವಂತಹ ಪದ ಸೇರ್ಪಡೆಯ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೌದ್ಧರ ಉದ್ಯಾನ ಸೇರ್ಪಡೆಯ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೇನೆ. ಹೌದು. ಆಮೇಲೆ ಬೌದ್ಧರ ಉದ್ಯಾನ ಈಗ ಸೇರಿಸಿರೋದಂತದಲ್ಲ. ಕುವೆಂಪು ಅವರ ಮೂಲ ಸಾಹಿತ್ಯದಲ್ಲೇ ಬೌದ್ಧರ ಉದ್ಯಾನ ಇದೆ. ಅದು ಕಾರಣಾಂತರಗಳಿಂದ ಬಿಟ್ಟು ಹೋಗಿದೆ, ಅದೆಲ್ಲ ಕೂಡ ನಿಮ್ಗೆಲ್ಲ ಗೊತ್ತಿದೆ. ಇದಾದ್ಮೇಲೆ ಈಗ ಒಂದ್ಸಾರಿ ಮಾಧವರನ್ನ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಆಯ್ತು. ಆ ಸಂದರ್ಭದಲ್ಲಿ ಕುವೆಂಪು ಅವರ ಮಗಾನೇ ಅದನ್ನ ವಿರೋಧಿಸಿದ್ರು, ಆದ್ರೂ ಕೂಡ ಅದನ್ನ ಸೇರಿಸಲಾಯ್ತು. ಈಗ ಅನೇಕ ಸಲ ಅದು ಪರಿಷ್ಕರಣೆ ಆಗಿದೆ. ಈಗ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾಡಗೀತೆ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಡಾಗ ಕುವೆಂಪು ಅವರೇ ಕೆಲವು ಪರಿಷ್ಕರಣೆಗಳನ್ನ ಅವರು ಸೇರಿಸಿ ಕೊಟ್ರು. ಅದಾದ ನಂತರ ಒಂದು ಕಮಿಟಿ ಆಯ್ತು, ಚನ್ನವೀರ ಕಣವಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಯ್ತು. ಆ ಕಮಿಟಿಯಲ್ಲಿ ಎಷ್ಟೊತ್ತಾಡ್ಬೇಕು ಮತ್ತು ಯಾವ ಪದಗಳನ್ನ ಅಲ್ಲಿಂದ ಪರಿಷ್ಕರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇತ್ತು. ಅದ್ರ ಬಗ್ಗೆನೇ ಒಂದು ಚರ್ಚೆ ಕೊಟ್ಟಿದ್ದಾರೆ. ಈ ಕಡೆಗೆ ಕೆಲವರು ಬೌದ್ಧ ಉದ್ಯಾನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಬೌದ್ಧ ಉದ್ಯಾನ ಯಾಕೆ ಬೇಕು ಅಂತ ಹೇಳಿದ್ರೆ, ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಅದರಿಂದಾಗಿ ಬೌದ್ಧ ಉದ್ಯಾನನ ಸೇರಿಸ್ಬೇಕು. ಮತ್ತು ಇದರಲ್ಲಿ ಇಲ್ಲಿ ಬುದ್ಧಿಸ್ಟ್ ಅನೇಕ ನಿಮಗೆ ಶಾಸನಗಳು ಸಿಕ್ಕಿದಾವೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸನ್ನತಿಯಲ್ಲಿ ಸಿಕ್ಕಿದೆ, ಇಲ್ಲಿ ರಾಜಘಟ್ಟದಲ್ಲಿ ಸಿಕ್ಕಿದೆ, ಅನೇಕ ಕಡೆ ಇದೆ. ಅನೇಕ ದೇವಸ್ಥಾನಗಳು ಕೂಡ ಬುದ್ಧಿಸ್ಟ್ ಮಂದಿರಗಳಾಗಿದ್ವು ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಬುದ್ಧನ ಪ್ರಭಾವ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿರೋದ್ರಿಂದ, ಅದರಲ್ಲೂ ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯದಲ್ಲೂ ಕೂಡ ಬುದ್ಧನ ಬಗ್ಗೆ ಅತ್ಯಂತ ಒಳ್ಳೆ ಅಂಶಗಳು ಬಂದಿರೋದ್ರಿಂದ ಬೌದ್ಧ ವಿಜ್ಞಾನ ಸೇರಿಸೋದು ಯಾವುದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಜ್ಞರ ಸಮಿತಿ ಅಭಿಪ್ರಾಯನ ಕೊಟ್ಟಿದೆ. ಈಗಾಗಲೇ ನಿಮಗೂ ಗೊತ್ತಿದೆ, ಭಾರತದ ಸಂವಿಧಾನವನ್ನೇ 106 ಸಲ ಪರಿಷ್ಕರಣೆ ಮಾಡಿದ್ದಾರೆ. ಹಾಗಿರುವಾಗ ನಾಡಗೀತೆಯಲ್ಲಿ ಅದು ಅಗತ್ಯ ಅನ್ನಿಸಿದಾಗ ಇದು ಫಸ್ಟ್ ಟೈಮ್ ಏನ್ ಮಾಡ್ತಾ ಇಲ್ಲ, ಹಿಂದೆ ಕೂಡ ಮಾಡಿದ್ರಿಂದ ಬೌದ್ಧ ವಿಜ್ಞಾನ ಸೇರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದು ಜಿಜ್ಞಾಸೆಯ ಬಗ್ಗೆ ಚರ್ಚೆ ಆಯ್ತು ಸರ್. ಈಗ ಏನಂತಂದ್ರೆ, ಇದೇ ರೀತಿ ಬೇರೆ ಮತದವರು ಬರ್ತಾರಪ್ಪ, ನಮ್ದು ಸೇರಿಸಿ ನಾಡಗೀತೆಯಲ್ಲಿ ನಮ್ದು ಇರಬೇಕು ಪ್ರಾತಿನಿಧ್ಯ ಈ ರೀತಿಯ ಚರ್ಚೆಗಳು ಬರುತ್ತೆ. ಹಂಗಿದ್ರೆ ಇದಕ್ಕೆ ಲಾಜಿಕಲ್ ಎಂಡ್ ಅನ್ನುವಂಥದ್ದೇ ಇರಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ, ಬೌದ್ಧರ ಉದ್ಯಾನ ಅಂತ ಬಂದಿದೆ. ಎಲ್ಲ ಮತಗಳು ಬಂದ್ವಲ್ಲ, ಅಲ್ಲಿ ಯಾವ ಮತಗಳನ್ನು ಬಿಟ್ಟಿಲ್ವಲ್ಲ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಮೇಲೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಮತಗಳ ಸೇರ್ಪಡೆ ಯಾಕೆ ಅನ್ನುವಂತಹ ಚರ್ಚೆ ಇಲ್ಲ ಆಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಆದ್ಮೇಲೆ ಅಥವಾ ಅದಕ್ಕೆ ಮುಂಚೆ ಮತಗಳನ್ನ ಸೇರಿಸೋರದ ಅಲ್ಲ. ಕುವೆಂಪು ಅವರೇ ಹೇಳಿದರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಬೌದ್ಧ, ಜೈನ, ಬೌದ್ಧ ಉದ್ಯಾನ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಸೇರಿಸಿರೋದ್ರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲ ನನಗಂತ. ಸರಿಗ ಈ ವಿಚಾರ ಚರ್ಚೆ ಬಂದಾಗ ರಾಜ್ಯದಲ್ಲಿ ಜನರಲ್ಲಿ ಯಾವ ರೀತಿಯ ಚರ್ಚೆಗಳಾಯಿತು ಅಂತಂದ್ರೆ, ಈಗ ಆಯ್ತು ಸಿಖ್ಖರು ನಮ್ಮ ರಾಜ್ಯದಲ್ಲೂ ಇದಾರಪ್ಪ, ಸಿಖ್ಖರನ್ನು ಸೇರಿಸಿ ಅಂತ ಅವ್ರು ಬರ್ಬೋದು. ಈಗ ಮತ್ತೊಂದು ಮತ ಯಹೂದಿಗಳು ಅಂತ ಹೇಳಿ ನಮ್ಮನ್ನು ಸೇರಿಸಿ ಅಂತ ಅವ್ರು ಬರ್ಬೋದು ಅನ್ನೋ ರೀತಿಯ ಅಲ್ಲಿ ಮಟ್ಟಿಗೂ ಚರ್ಚೆ ಆದವು ಸರ್. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅಲ್ಲ, ಕರ್ನಾಟಕದಲ್ಲಿ ಸಿಖ್ ಮತ ಅಥವಾ ಯಹೂದಿರ ಮಠ ಇದೆಯೋ ಇಲ್ವೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಕರೆಕ್ಟ್, ಅದೇ ಅಲ್ಲಿವರೆಗೂ ಹೋಯ್ತು ಚರ್ಚೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಚರ್ಚೆ ಹೋಯ್ತು. ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋದ್ರೆ ಜಗತ್ತಿನ ಅನೇಕ ಟ್ರೈಬಲ್ ಕಮ್ಯುನಿಟೀಸ್ಗೆ ಒಂದೊಂದು ಟ್ರೈಬಲ್ ಕಮ್ಯುನಿಟಿಗೆ ಒಂದೊಂದು ರಿಲಿಜಿಯನ್ ಇದೆ, ಅವುಗಳನ್ನೆಲ್ಲ ಸೇರ್ಸ್ತಾ ಕುಂತ್ಕೋಬೇಕಾಗತ್ತೆ. ಇಲ್ಲಿ ಬೌದ್ಧ ಉದ್ಯಾನ ಅಂದಿದ ತಕ್ಷಣ ಇವ್ರಿಗೆಲ್ಲ ಯಾಕೆ ಉರಿಯುತ್ತೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಬುದ್ಧ ಸಮಾನತೆ ಮಾತಾಡ್ದ,
ಕರುಣೆನ್ ಮಾತಾಡ್ದ, ಪ್ರೀತಿ ಮಾತಾಡ್ದ. ಇವರು ಕರುಣೆಗೆ, ಪ್ರೀತಿಗೆ, ಸಮಾನತೆಗೆ ವಿರೋಧಿಗಳಾಗಿರುವಂತವ್ರು ಇದನ್ನ ವಿರೋಧಿಸ್ತಾ ಇದಾರೆ ಅಷ್ಟೇ. ಸರ್, ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನನ್ನ ಫೈನಲ್ ಕ್ವಶನ್. ನನಗೆ ಹೇಳಿದ್ನಲ್ಲ ಬೌದ್ಧ ಉದ್ಯಾನನ ಸೇರಿಸುವಂತದ್ದು ಅತ್ಯಂತ ಅವಶ್ಯಕ. ಯಾಕಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ ಅನ್ನೋದನ್ನ ಹೇಳಿದ್ದೀನಿ. ಆಮೇಲೆ ಬೌದ್ಧರ ಇಲ್ಲಿರುವಂತಹ ಅನೇಕ ಶಾಸನಗಳಿದಾವೆ. ಕುವೆಂಪು ಅವರ ಸಾಹಿತ್ಯದಲ್ಲೇ ಬುದ್ಧರ ಬಗ್ಗೆ ಅನೇಕ ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಹಿಂಗೆಲ್ಲ ಇರೋದ್ರಿಂದ ಬೌದ್ಧರನ್ನ ಸೇರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆಮೇಲೆ ಇಲ್ಲಿಗ ಬಹುಸಂಖ್ಯಾತರಾಗ್ತಾ ಇದ್ದಾರೆ ಬೌದ್ಧರು. ಅನೇಕ ಜನ ಈಗ ದಲಿತ ಸಮುದಾಯಗಳು, ಹಿಂದುಳಿದ ವರ್ಗಗಳ ಸಮುದಾಯಗಳು ಬೌದ್ಧರ ಕಡೆ ಹೋಗ್ತಾ ಇರೋದ್ರಿಂದಾಗಿ ಬೌದ್ಧರನ್ನ ಸೇರಿಸೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಸ್ಪಷ್ಟವಾದಂತಹ ನಿಖರವಾದಂತಹ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ದ್ವಾರಕನಾಥ್ ಅವರೇ.